ಅಧ್ಯಾಯ 4 ಶ್ಲೋಕ 9. ಜನ್ಮ ಕರ್ಮ ಚ ಮೇ ದಿವ್ಯಂ, ಜನ್ಮ ಕರ್ಮ ಚ ಮೇ ದಿವ್ಯಂ, ಏವಂ ಯೋ ವೇತ್ತಿ ತತ್ವತಃ, ಏವಂ ಯೋ ವೇತ್ತಿ ತತ್ವತಃ, ತ್ಯಕ್ತ್ವಾ ದೇಹಂ ಪುನರ್ಜನ್ಮ, ತ್ಯಕ್ತ್ವಾ ತ್ಯಕ್ತ್ವಾ ದೇಹಂ ಪುನರ್ಜನ್ಮ, ನೈತಿ ಮಾಮೇತಿ ಸೋರ್ಜುನ, ನೈತಿ ಮಾಮೇತಿ ಸೋರ್ಜುನ. ಹೇಳಿಕೊಡುವುದನ್ನು ಅನುಸರಿಸಿ. ಜನ್ಮ ಕರ್ಮ ಚ ಮೇ ದಿವ್ಯಂ, ಜನ್ಮ ಕರ್ಮ ಚ ಮೇ ದಿವ್ಯಂ, ಏವಂ ಯೋ ವೇತ್ತಿ ತತ್ವತಃ, ಏವಂ ಯೋ ವೇತ್ತಿ ತತ್ವತಃ, ತ್ಯಕ್ತ್ವಾ ದೇಹಂ ಪುನರ್ಜನ್ಮ, ತ್ಯಕ್ತ್ವಾ ದೇಹಂ ಪುನರ್ಜನ್ಮ, ನೈತಿ ಮಾಮೇತಿ ಸೋರ್ಜುನ, ನೈತಿ ಮಾಮೇತಿ ಸೋರ್ಜುನ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಜನ್ಮ ಕರ್ಮ ಚ ಮೇ ದಿವ್ಯಂ, ಏವಂ ಯೋ ವೇತ್ತಿ ತತ್ವತಃ, ತ್ಯಕ್ತ್ವಾ ದೇಹಂ ಪುನರ್ಜನ್ಮ, ನೈತಿ ಮಾಮೇತಿ ಸೋರ್ಜುನ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಎಲೈ ಅರ್ಜುನನೇ, ಯಾರು ನನ್ನ ದಿವ್ಯವಾದ ಅವತಾರವನ್ನು ಮತ್ತು ಕರ್ಮವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾನೋ ಅವನು ದೇಹವನ್ನು ತ್ಯಾಗ ಮಾಡಿದ ನಂತರವೂ ಪುನರ್ಜನ್ಮವನ್ನು ಹೊಂದುವುದಿಲ್ಲ. ಅವನು ನನ್ನನ್ನೇ ಹೊಂದುತ್ತಾನೆ. ಪರಮಾತ್ಮ ಅವತಾರದ ಅಗತ್ಯವೇನು ಅನ್ನೋದನ್ನ ವಿವರಿಸಿ, ಯಾರು ತನ್ನ ಪವಿತ್ರ ಅವತಾರ ಮತ್ತು ಅದರ ಚಟುವಟಿಕೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅಂತಹವರು ತಮ್ಮ ಸೀಮಾ ಬಂಧನಗಳನ್ನು ಕೊನೆಗಾಣಿಸಿ ದೈವತ್ವವನ್ನು ಪಡೆಯುತ್ತಾರೆ ಅಂತ ಕೃಷ್ಣ ಘೋಷಿಸ್ತಾನೆ. ಅವತಾರದ ವ್ಯಕ್ತಿಯಲ್ಲಿ ವೇದ ವೇದಾಂತಗಳ ಸಾರ ಸ್ಫುರಿಸ್ತಾ ಇರುವುದು. ಅವನ ಜನ್ಮ ದಿವ್ಯವಾದುದು, ಕರ್ಮ ದಿವ್ಯವಾದುದು. ಭಕ್ತ ಮತ್ತಾವುದನ್ನೂ ಮಾಡಬೇಕಾಗಿಲ್ಲ. ಈ ಅವತಾರದ ವ್ಯಕ್ತಿಯನ್ನು ಆದರ್ಶವಾಗಿಟ್ಟುಕೊಂಡು ಅದನ್ನು ಯಥಾರ್ಥವಾಗಿ ತಿಳಿದುಕೊಳ್ತಾ ಬಂದ್ರೆ ಸಾಕು, ಅವನು ಮುಕ್ತನಾಗ್ತಾನೆ ಅಂತ ಹೇಳ್ತಾನೆ ಪರಮಾತ್ಮ. ಅವನ ಜನ್ಮವೇ ಪವಿತ್ರವಾದುದು. ಅವನು ಹೇಳುವುದೇ ಜಗದ ಉದ್ಧಾರಕ್ಕೆ. ಅವನು ಮಾಡುವ ಕರ್ಮವೆಲ್ಲ ಲೋಕ ಸಂಗ್ರಹಕ್ಕೆ. ತನಗಾಗಿ ಏನೂ ಇಲ್ಲ, ಲೋಕಾನುಕಂಪೆಯಿಂದ ಮಾತ್ರ ಅವನು ಬರುವನು. ಅವನನ್ನ ನಾವು ಸರಿಯಾಗಿ ತಿಳಿದುಕೊಳ್ಬೇಕು. ಅದೇ ಒಂದು ದೊಡ್ಡ ಸಾಧನೆ. ಶ್ರೀಕೃಷ್ಣನ ಜೀವನದ ಮಹತ್ವವನ್ನು, ಅವನ ಬೋಧನೆಯ ಮಹತ್ವವನ್ನು ಮನನ ಮಾಡ್ತಾ ಇದ್ರೆ ನಮ್ಮ ಜೀವನದ ಮೇಲೆ ಅದ್ಭುತ ಪರಿಣಾಮವನ್ನ ಬೀರುವುದು. ಇದನ್ನ ಹೀಗೆ ಹೇಳ್ತಾರೆ. ಕೀಟ ಯಾವಾಗಲೂ ಒಂದು ಭ್ರಮರವನ್ನ ಚಿಂತಿಸ್ತಾ ಇದ್ರೆ ಅದೂ ಕೂಡ ತನ್ನ ಕೀಟತ್ವವನ್ನ ಕಳೆದುಕೊಂಡು ತಾನೂ ಭ್ರಮರವಾಗುವಂತೆ ಅಂತ. ಶ್ರೀಕೃಷ್ಣನಂತಹ ಅವತಾರ ವ್ಯಕ್ತಿಯನ್ನ ಚಿಂತಿಸ್ತಾ ಇದ್ರೆ ಆ ವ್ಯಕ್ತಿಯಲ್ಲಿರುವ ಶಕ್ತಿಗಳು ನಮ್ಮನ್ನು ಪ್ರವೇಶಿಸಿ ಅದು ನಮ್ಮ ಜೀವನವನ್ನು ಸಂಪೂರ್ಣ ಬದಲಾಯಿಸಿ ನಮ್ಮನ್ನು ಕೂಡ ಮುಕ್ತರನ್ನಾಗಿ ಮಾಡುವುದು. ಹೇಗೆ ಅಂದರೆ, ನಾವು ಔಷಧವನ್ನ ಸೇವನೆ ಮಾಡಿದರೆ ಅದು ನಮ್ಮ ದೇಹಕ್ಕೆ ಹೋಗಿ ಅಲ್ಲಿ ನಮ್ಮ ರೋಗವನ್ನೆಲ್ಲ ಹೇಗೆ ನಿರ್ಮೂಲ ಮಾಡುವುದೋ ಹಾಗೆ. ಜನ್ಮ ಕರ್ಮ ಚ ಮೇ ದಿವ್ಯಂ ಅಂದ್ರೆ ನನ್ನ ಹುಟ್ಟು ಮತ್ತು ಕ್ರಿಯೆಗಳು ದಿವ್ಯವಾದುವುಗಳು.
ಅವು ಸಾಮಾನ್ಯವಾದುದಲ್ಲ. ನಮಗೆ ನಮ್ಮದೇ ಆದ ಜನ್ಮ ಮತ್ತು ಕರ್ಮಗಳಿವೆ. ನಾವು ಜೀವರುಗಳು, ಸಾಮಾನ್ಯ ಮಾನವರು. ನಾವು ಅದು ಬೇಕು ಇದು ಬೇಕು ಅಂತ ಹುಡುಕ್ತಾ ಹೊರಡ್ತೇವೆ. ನಮಗೆ ಅನೇಕ ಬಗೆಯ ಹಸಿವುಗಳು ಇವೆ. ಇಂಥದ್ದು ನಮ್ಮ ಜನ್ಮ ಮತ್ತು ನಮ್ಮ ಕರ್ಮ. ಆದರೆ ಅವತಾರ ಪುರುಷನ ವಿಚಾರ ಬೇರೆಯೇ. ಅವನಿಗೆ ಯಾವುದನ್ನೂ ಹುಡುಕಿಕೊಂಡು ಹೋಗಬೇಕಾದುದಿಲ್ಲ. ಅವನು ಪರಿಪೂರ್ಣ. ಮೊದಲಿನಿಂದಲೂ ಅವನು ಕೊಡೋದಕ್ಕೇ ಇರೋದು, ಒಳಗಿನ ಸಮೃದ್ಧಿಯಿಂದ ಕೊಡೋದಿಕ್ಕೆ. ಅದು ಅವನ ಜನ್ಮ ಮತ್ತು ಕರ್ಮ. ತಾವು ಹುಟ್ಟಿರುವುದೇ ಮಹತ್ ಕಾರ್ಯವನ್ನ ಸಾಧಿಸುವುದಕ್ಕೆ ಅಂತ ತುಂಬಾ ಎಳೆಯ ವಯಸ್ಸಿನಿಂದಲೇ ಅವರಿಗೆ ಗೊತ್ತಿರುತ್ತೆ. ಏವಂ ಯೋ ವೇತ್ತಿ ತತ್ವತಃ, ಯಾರು ಇದನ್ನು ನಿಜವಾಗಿ ಅರ್ಥ ಮಾಡಿಕೊಳ್ಳುತ್ತಾರೋ, ವೇತ್ತಿ ಅಂದರೆ ಅರ್ಥ ಮಾಡಿಕೊಳ್ಳುವರೋ, ತತ್ವತಃ ಅಂದರೆ ವಾಸ್ತವವಾಗಿ, ನಿಜವಾದ ಅರ್ಥದಲ್ಲಿ. ಹೇಗೆ ಅಂದರೆ, ಇದೊಂದು ದಿವ್ಯವಾದದ್ದು, ನಾನು ಇದನ್ನು ಗುರುತಿಸುತ್ತೇನೆ ಎಂಬುದಾಗಿ. ಹಾಗೆ ಮಾಡಿದ್ದಾದರೆ ಅಂತಹವರಲ್ಲಿ ಸ್ವಲ್ಪವಾದರೂ ಆಧ್ಯಾತ್ಮಿಕ ಬೆಳವಣಿಗೆ ಆಗಿರಲೇಬೇಕು. ಇಲ್ಲವಾದರೆ ಒಬ್ಬ ದಿವ್ಯತೆಯನ್ನುಳ್ಳ ವ್ಯಕ್ತಿಯನ್ನ ಗುರುತಿಸೋದಿಕ್ಕೆ ಸಾಧ್ಯವಾಗದು. ಆದ್ರಿಂದ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಅಂದರೆ ದೇಹ ತ್ಯಾಗ ಮಾಡಿದ ಮೇಲೆ ಆ ಮನುಷ್ಯನಿಗೆ ಪುನರ್ಜನ್ಮ ಇಲ್ಲ. ದೇವರ ಅವತಾರವೆಂದು ಗುರುತಿಸಿದ ದಿವ್ಯತೆಯನ್ನುಳ್ಳ ವ್ಯಕ್ತಿಯ ಪ್ರೇಮದ ಕೇಂದ್ರದಲ್ಲಿರ್ತಾ ಅವನು ಪರಿಪೂರ್ಣನಾಗ್ತಾನೆ. ಅವನಿಗೆ ಪುನರ್ಜನ್ಮ ಇಲ್ಲ. ಪರಿಪೂರ್ಣತೆಯ ಅತ್ಯುಚ್ಚ ಸ್ಥಿತಿಯನ್ನ ಯಾವ ಸ್ಥಿತಿಯಿಂದ ಮತ್ತೆ ಯಾರೂ ಜನ್ಮ ತಾಳುವುದಿಲ್ಲವೋ ಅಂತ ಇಲ್ಲಿ ಕೃಷ್ಣ ಸೂಚಿಸ್ತಿದ್ದಾನೆ. ಇಂತಹ ಅವತಾರ ವ್ಯಕ್ತಿಯನ್ನ ಉಪಾಸನೆ ಮಾಡ್ತಿರುವ ವ್ಯಕ್ತಿ ಈ ದೇಹವನ್ನ ತ್ಯಜಿಸಿದ ಮೇಲೆ ಪುನಃ ಸಂಸಾರಕ್ಕೆ ಬರೋದಿಲ್ಲ. ಏಕೆಂದ್ರೆ ಅವನ ಅಜ್ಞಾನ ಸೀದು ಹೋಗಿದೆ, ಹೃದಯ ನಿರ್ಮಲವಾಗಿದೆ, ಆಸೆಗಳೆಲ್ಲ ಬೂದಿಯಾಗಿವೆ. ಇನ್ನು ಅಂತಹ ಜೀವಿ ಬರೋದಕ್ಕಾದರೂ ಕಾರಣ ಏನಿದೆ ಅಲ್ವಾ? ಲೌಕಿಕ ಆಸೆ ಇದ್ರೆ ಅದರಿಂದ ಆಕರ್ಷಿತನಾಗಿ ಬಂದು ಜನ್ಮವನ್ನ ಧರಿಸಬೇಕಾಗತ್ತೆ. ಇರುವಾಗಲೇ ಆಸೆಯೆಲ್ಲ ದಗ್ಧವಾಗಿ ಹೋಗಿ ಭಗವಂತನೊಬ್ಬನೇ ಅವನ ಹೃದಯದಲ್ಲಿರುವಾಗ ಅವನು ಹೋದರೆ ಹೊರಟೇ ಹೋಗ್ತಾನೆ, ಪುನಃ ಬರೋದಿಲ್ಲ. ಇದನ್ನ ಹೀಗೆ ಕಂಪೇರ್ ಮಾಡ್ತಾರೆ. ಕಲ್ಲನ್ನ ಮೇಲಕ್ಕೆ ಎಸೆದರೆ ಕೆಳಗೆ ಬೀಳುತ್ತೆ, ಆದರೆ ಸುಮಾರು 18,000 ಮೈಲಿ ವೇಗದಲ್ಲಿ ಒಂದು ಕ್ಷಿಪಣಿಯನ್ನು ಎಸೆದರೆ ಅದು ಪುನಃ ಧರೆಗೆ ಹಿಂತಿರುಗಿ ಬರುವುದಿಲ್ಲ. ಆಕರ್ಷಣದಿಂದ ಒಂದೇ ಸಲ ಕಿತ್ತುಕೊಂಡು ಹೋಗುವುದು. ಅದರಂತೆಯೇ ಮುಕ್ತಾತ್ಮ ಇರುವಾಗ ದೇವರಲ್ಲಿರುವನು, ಅಳಿವಾಗಲೂ ಅವನಲ್ಲಿರುವನು. ಅವನು ಭಗವಂತನನ್ನೇ ಹೊಂದುತ್ತಾನೆ. ಸಾಮಾನ್ಯವಾಗಿ ಜನರು ಸಾವಿಗೆ ಹೆದರ್ತಾರೆ. ಆದರೆ ಅವರು ಬೆಳೆದು ವಿಕಾಸಗೊಂಡಂತೆ ಸಾವು ಅವರನ್ನ ಭಯಗೊಳಿಸೋದಿಲ್ಲ. ಆದರೆ ಪುನಃ ಹುಟ್ಟೋದಕ್ಕೆ ಹೆದರ್ತಾರೆ. ಪುನಃ ಜನ್ಮಕ್ಕೆ ಬಂದು ಸಂಸಾರ ತಾಪತ್ರಯಗಳನ್ನೆಲ್ಲ ಅನುಭವಿಸಬೇಕಲ್ಲ ಅಂತ. ಅದಕ್ಕಾಗಿಯೇ ಇಲ್ಲಿ ಮೋಕ್ಷವನ್ನು ಪುನರ್ಜನ್ಮರಹಿತ ಸ್ಥಿತಿ ಅಂತ ಹೇಳಿರೋದು. ನೈತಿ ಮಾಮೇತಿ ಸೋರ್ಜುನ, ಸಹ ಅಂದ್ರೆ ಅವನು, ಮಾಂ ನನ್ನನ್ನೇ, ಏತಿ ಅಂದ್ರೆ ಹೊಂದುತ್ತಾನೆ, ಅವನು ನನ್ನಲ್ಲಿ ಐಕ್ಯತೆಯನ್ನು ಪಡೆಯುತ್ತಾನೆ, ಅವನು ನನ್ನಲ್ಲಿಗೆ ಬಂದು ಸೇರುತ್ತಾನೆ ಓ ಅರ್ಜುನ. ಅದು ಆಧ್ಯಾತ್ಮಿಕ ಸಾಧನೆಯ ಪರಾಕಾಷ್ಠೆ. ಹೇಗೆ ಅಂದರೆ, ಮೀನು ನೀರಿನಲ್ಲಿ ಹೇಗೋ ಹಾಗೆ ತಾನು ದೇವರೊಂದಿಗೆ ಇರಬೇಕು ಅಂತ ಭಕ್ತನು ಪ್ರಯತ್ನಿಸ್ತಾನೆ. ಮೀನಿಗೆ ನೀರೇ ಅದರ ಜೀವನ. ನೀರಿನಿಂದ ಹೊರಗೆ ಅದು ಬದುಕಲಾರದು.
ಅಂತೆಯೇ ನಾವು ನಿರಂತರ ದೇವರೊಂದಿಗೆ ಇರ್ತೇವೆ. ಅಂತಹ ವ್ಯಕ್ತಿ ತುಂಬಾ ದೊಡ್ಡ ಆಧ್ಯಾತ್ಮ ಸಾಧಕ, ಮುಮುಕ್ಷು. ಒಬ್ಬ ಅವತಾರ ಪುರುಷನ ಮಹತ್ವವನ್ನ ಗುರುತಿಸುವ ಈ ಸಾಮರ್ಥ್ಯ ಎಲ್ಲರಿಗೂ ಬಾರದು ಅಂತ ಕೃಷ್ಣ ನಮಗೆ ಹೇಳ್ತಿದ್ದಾನೆ. ಉದಾಹರಣೆಗೆ ಶ್ರೀರಾಮಕೃಷ್ಣರು ಹೇಳ್ತಾರೆ, ಶ್ರೀರಾಮ ಹುಟ್ಟಿದಾಗ ಭರದ್ವಾಜಾದಿ ಮಹಾಮುನಿಗಳಿಗೆ ಅವನು ದೇವರ ಅವತಾರ ಅಂತ ತಿಳಿಲಿಲ್ಲ ಅಂತ. ಆದರೆ ಇನ್ನು ಕೆಲವರು ಶ್ರೀರಾಮನ ವ್ಯಕ್ತಿತ್ವವು ಅವತಾರ ಪುರುಷನದಾಗಿದೆ ಅನ್ನೋದನ್ನ ತಕ್ಷಣವೇ ಕಂಡುಕೊಂಡರು. ಕೆಲವರಿಗೆ ಶ್ರೀಕೃಷ್ಣನ ಮಹತ್ವವನ್ನ ಅರಿತುಕೊಳ್ಳಲಾಗಲಿಲ್ಲ. ಆದರೆ ಯಾರಿಗೆ ಅರ್ಥವಾಯಿತೋ ಅವರಿಗೆ ಆ ತಿಳುವಳಿಕೆಯ ಮೂಲಕ ತುಂಬಾ ಆಧ್ಯಾತ್ಮಿಕ ಪುಷ್ಟಿಯನ್ನು ಪಡೆದರು. ಇಲ್ಲಿ ಶ್ರೀಕೃಷ್ಣ ತಿಳಿಸಿದ ಮುಕ್ತಿ ಮಾರ್ಗವು ಅವನ ಕಪೋಲ ಕಲ್ಪಿತ ಅಲ್ಲ. ಪೂರ್ವಕಾಲದಲ್ಲೂ ಹೀಗೆ ಅನೇಕರು ಮುಕ್ತಿ ಪಡೆದಿರುವರು ಅನ್ನುವುದನ್ನ ಮುಂದಿನ ಶ್ಲೋಕವು ತೋರಿಸುತ್ತೆ. ವ್ಯಕ್ತಿಯು ತನ್ನ ಆಧ್ಯಾತ್ಮ ಪ್ರಗತಿಗೆ ಪರಮಾತ್ಮನ ಸಾಕಾರ ರೂಪವನ್ನ ಉಪಾಸನೆ ಮಾಡೋದು ನಿರಾಕಾರ ಧ್ಯಾನದಷ್ಟೇ ಶ್ರೇಷ್ಠ ಅನ್ನೋದನ್ನ ಈ ಶ್ಲೋಕ ಸೂಕ್ಷ್ಮವಾಗಿ ಸೂಚಿಸುತ್ತೆ. ಯಾರು ಪ್ರಾಮಾಣಿಕವಾಗಿ ತುಂಬು ಹೃದಯದಿಂದ ಪರಮಾತ್ಮನನ್ನು ಸಗುಣ ರೂಪದಿಂದ ಉಪಾಸನೆ ಮಾಡುತ್ತಾರೋ ಅವರೂ ಗುರಿ ಸೇರುವರು. ಪ್ರಾರಂಭದಲ್ಲೇ ನಾವು ನಿರ್ಗುಣ ಅಂದರೆ ನಿರಾಕಾರ ಧ್ಯಾನ ಮಾಡ್ತೇವೆ ಅಂದರೆ ಅದು ಆಗದಿರುವಂತಹದು. ಮೊದಲಿಗೆ ಏಕರೂಪ ಈಶ್ವರ ಭಕ್ತಿ, ಸಗುಣ ರೂಪದ ಉಪಾಸನೆ. ಉದಾಹರಣೆಗೆ ಶ್ರೀರಾಮ, ಶ್ರೀಕೃಷ್ಣ, ದೇವಿ ಹೀಗೆ. ನಂತರ ಅನೇಕ ರೂಪ ಭಕ್ತಿ, ಇದನ್ನ ನಾವು ಮುಂದಿನ ಅಧ್ಯಾಯಗಳಲ್ಲಿ ನೋಡ್ತೀವಿ. ಅನೇಕ ರೂಪ ಭಕ್ತಿ ಇಲ್ಲಿ ಎಲ್ಲರಲ್ಲೂ ಮತ್ತು ಎಲ್ಲದರಲ್ಲೂ ಪರಮಾತ್ಮನನ್ನೇ ಕಾಣೋದು. ನಂತರ ಅರೂಪ ಭಕ್ತಿ, ನಿರ್ಗುಣ, ಫಾರ್ಮ್ಲೆಸ್. ಏಕರೂಪ ಭಕ್ತಿಯಿಂದ ಅನೇಕ ರೂಪ ಭಕ್ತಿ, ಅನೇಕ ರೂಪ ಭಕ್ತಿಯಿಂದ ನಿರ್ಗುಣ, ಅರೂಪ ಭಕ್ತಿ.